ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಮುಂದಿನ ಅಧ್ಯಾಯ ಕನಕದಾಸರಿಗೆ ಸದ್ಗತಿ. ಅನಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳು ರಾಯಚೂರು ಜಿಲ್ಲೆಯ ಮಾನವಿಗೆ ಸಂಚಾರಿತ್ವನ ಬಂದು ಶ್ರೀ ಪ್ರಾಣದೇವರ ಸನ್ನಿಧಿಯಲ್ಲಿ ಚಾತುರ್ಮಾಸ್ಯ ದೀಕ್ಷೆ ಸ್ವೀಕರಿಸಿ 4 ತಿಂಗಳು ಇರಲು ನಿಶ್ಚಯಿಸಿದರು. ದಲಿತನೊಬ್ಬ ಶ್ರೀಗಳವರನ್ನು ಕುಶಲ ಪ್ರಶ್ನೆ ಮಾಡಲು ಬಂದನು. ಆತನು ಪೂರ್ವಜನ್ಮದಲ್ಲಿ ತಾವು ವ್ಯಾಸರಾಜರಾಗಿದ್ದಾಗ ಯಮದೇವರ ಅಂಶದಿಂದ ಕನಕದಾಸನಾಗಿದ್ದವನೇ ಈ ದಲಿತನೆಂದು ಅವನ ಪೂರ್ಣ ಇತಿಹಾಸವನ್ನು ತಮ್ಮ ದಿವ್ಯ ದೃಷ್ಟಿಯಿಂದ ತಿಳಿದ ಶ್ರೀ ರಾಘವೇಂದ್ರ ಸ್ವಾಮಿಗಳು, ಇದೇನೋ ಕನಕ, ನಿನ್ನ ಅವಸ್ಥೆ ಸರಿ, ಶ್ರೀ ಮೂಲರಾಮನ ಸೇವೆಗಾಗಿ ಏನಾದರೂ ತಾಯೆಂದರು. ಅವನು ಸಾಸಿವೆಯನ್ನು ಭಕ್ತಿಯಿಂದ ತಂದುಕೊಟ್ಟನು. ಆಗ ಚಾತುರ್ಮಾಸ್ಯ ಕಾಲವಾದ್ದರಿಂದ ಸಾಸಿವೆ ರಥಕ್ಕೆ ಬರದಿದ್ದರೂ ಆತನ ಮೇಲೆ ಅನುಗ್ರಹ ಮಾಡುವ ಇಚ್ಛೆಯಿಂದಲೂ ಹಾಗೂ ಆತನ ನೆನಪಿಗಾಗಿಯೂ ಗುರುಗಳು ಸಾಸಿವೆಯನ್ನು ಅಡಿಗೆಯಲ್ಲಿ ಉಪಯೋಗಿಸುವಂತೆ ಅಪ್ಪಣೆ ಮಾಡಿದರು ಮತ್ತು ಅದನ್ನು ಮೂಲ ರಾಮನಿಗೆ ಅರ್ಪಿಸಿದರು. ಅಂದು ಭುಕ್ತ ಶೇಷವಾದ ಪ್ರಸಾದವನ್ನು ಗುರುಗಳು ಕನಕನಿಗೆ ಕಳುಹಿಸಿದರು. ಹೊರಗೆ ಕಟ್ಟೆಯ ಮೇಲೆ ಕುಳಿತು ಪ್ರಸಾದವನ್ನು ಸ್ವೀಕರಿಸಿದ ದಲಿತನು, ಸ್ವಾಮಿ, ನೀವು ಕಳಿಸಿದ ಪ್ರಸಾದದಿಂದ ನನ್ನ ಕರ್ಮಗಳೆಲ್ಲ ಕಳೆದವು. ನಾನು ಧನ್ಯನಾದೆ. ನನಗೆ ಸದ್ಗತಿಯಾಗುವಂತೆ ಅಪ್ಪಣೆ ಮಾಡಿ ಎಂದು ಗುರುಗಳ ಪರಮಪಾವನ ಸ್ವರೂಪವನ್ನು ಮನದಣಿಯ ನೋಡುತ್ತಾ ಹರಿಧ್ಯಾನ ಮಾಡುತ್ತಾ ದೇಹವನ್ನು ತ್ಯಜಿಸಿದನು. ಶ್ರೀಗಳವರು ಪೂರ್ವಜನ್ಮದಲ್ಲಿ ವ್ಯಾಸರಾಗಿದ್ದಾಗ ಸಾಕ್ಷಾತ್ ಯಮಾಂಶದಿಂದ ಅವತರಿಸಿದ ಕನಕದಾಸನ ಜೊತೆಗೆ ನಡೆಸಿದ ಅನೇಕ ಪ್ರಸಂಗಗಳನ್ನು ನೆನಪಿಸಿಕೊಳ್ಳುತ್ತಾ ಪರಧ್ಯಾನದಲ್ಲಿದ್ದಾಗ ಆಕಾಶದಲ್ಲಿ ಘಂಟಾನಾದ ಧ್ವನಿ ಕೇಳಿದಾಗ ಎಲ್ಲರೂ ತಲೆ ಎತ್ತಿ ನೋಡುತ್ತಾರೆ. ಕನಕನು ದೇವ ವಿಮಾನದಲ್ಲಿ ದಿವ್ಯ ವಸ್ತ್ರಾಭರಣಗಳಿಂದ ಭೂಷಿತನಾಗಿ ವೈಕುಂಠಪುರಿಗೆ ಹೋಗುತ್ತಿದ್ದಾನೆ ಮತ್ತು ಆತನು ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಗೆ ನಮಿಸುತ್ತಿದ್ದಾನೆ. ಅವನು ಹೋಗುವುದನ್ನು ನೋಡುತ್ತಿರುವರೆಲ್ಲರಿಗೂ ಗುರುಗಳು ಚಿತ್ರದುರ್ಗದಲ್ಲಿ ವೆಂಕಣ್ಣನಿಗೆ ಮೋಕ್ಷವನ್ನು ಕರುಣಿಸಿದಾಗಿನ ಪ್ರಸಂಗವನ್ನು ನೆನಪಿಸಿಕೊಂಡರು. ಇಲ್ಲಿ ಅಂತ್ಯಜನಾಗಿದ್ದ ಕನಕದಾಸರ ಭಾಗ್ಯವನ್ನೂ ಶ್ರೀಗಳ ತಪಶಕ್ತಿ, ದಯಾರ್ದ್ರಹೃದಯ, ಭಕ್ತವಾತ್ಸಲ್ಯಗಳನ್ನು ಕೊಂಡಾಡಿದರು. ಆ ಕನಕನ ನೆನಪಿಗಾಗಿ ಶ್ರೀಮಠದಲ್ಲಿ ಚಾತುರ್ಮಾಸ್ಯದಲ್ಲಿ ಸಾಸಿವೆ ಉಪಯೋಗಿಸಲು ಗುರುಗಳು ಸಂಪ್ರದಾಯ ಹಾಕಿದರು. ನಂತರ ಶ್ರೀಗಳವರ ಹೈದರಾಬಾದಿನ ಕಡೆಗೆ ಸಂಚಾರ ಹೊರಟರು. ಕೃಷ್ಣಾ ನದಿ ಗಡ್ಡೆಯ ಜಿತಮಿತ್ರರಲ್ಲಿ 4 ದಿನವಿದ್ದು ಗೋನದ ವೃಕ್ಷದಲ್ಲಿರುವ ಪೂರ್ವಕರಾದ ಶ್ರೀ ಜೀವಿತಮಿತ್ರ ತೀರ್ಥಗುರುಗಳ ಮೇಲೆ ಶ್ರೀ ಮೂಲರಾಮನನ್ನು ಇಟ್ಟು ಪೂಜಿಸುವ ಮೂಲಕ ಸಂತೋಷಪಡಿಸಿದರು.